ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಆಗೋದಕ್ಕೆ ಬಹಳಷ್ಟು ಬೇರೆ ಬೇರೆ ಥರದ ಕಾರಣಗಳಿದೆ. ಇವು ಎಲ್ಲ ಒಂಥರ ಗೊಬ್ಬರದ ಥರ ಕೆಲಸ ಮಾಡುತ್ತೆ ಅಥವಾ ಸಣ್ಣ ಸಣ್ಣ ಕೆಲಸ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು. ನಿಮಗೆ ಔಷಧಿ ಕೊಡೋದ್ರಿಂದ ಕಾಯಿಲೆಗಳ ಲಕ್ಷಣ ಸಾಕಷ್ಟು ಕಡಿಮೆ ಆಗುತ್ತೆ. ಸುಖವಾಗಿ ನೀವು ಇರೋ ದಿನಗಳನ್ನು ಆರಾಮಾಗಿ ಅನುಭವಿಸಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರಶಾಂತ್ ಎಲ್ಕೆ, ಪಾರ್ಕಿನ್ಸನ್ ಡಿಸೀಸ್ ಮತ್ತು ಚಲನ ವಿಚಲನೆಯ ತಜ್ಞ. ಸೊ ಇಂದಿನ ಈ ಎಪಿಸೋಡಿನಲ್ಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ತಿಳ್ಕೊಳ್ಳೋಣ. ಪಾರ್ಕಿನ್ಸನ್ಸ್ ಡಿಸೀಸ್ ಅಂದ್ರೇನು, ಅದರ ಕಾರಣಗಳೇನು, ಯಾಕೆ ಆಗುತ್ತೆ, ಹೇಗೆ ಇದು ಕಾಯಿಲೆ ಬೆಳ್ಕೊಳ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತು ಅದಕ್ಕೆ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ಗಳಿದೆ ಮತ್ತು ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನೋದು ಒಂದು ವಯಸ್ಸಿನ ಜೊತೆಯಲ್ಲಿ ಬರುವಂಥ ಕಾಯಿಲೆ. ವಯಸ್ಸಾಗ್ತಾ ಆಗ್ತಾ ನಾವು ಸ್ಲೋ ಆಗ್ತೇವೆ, ನಿಧಾನಗತಿ ಆಗ್ತೇವೆ, ಸ್ವಲ್ಪ ದೂಗು ಬರುತ್ತೆ ನಡೆಯಬೇಕಾದ್ರೆ. ಈ ದೂಗು ಬರೋದು, ನಿಧಾನಕ್ಕಾಗೋದು, ಕೈ ನಡುಕು ಬರುವಂಥದ್ದನ್ನೇ ಈ ಲಕ್ಷಣಗಳು ಇದ್ದವರಲ್ಲಿ ನಾವು ಪಾರ್ಕಿನ್ಸನ್ಸ್ ಕಾಯಿಲೆ ಅಂತ ಹೇಳ್ತೇವೆ. ನಾವು ಕನ್ನಡದಲ್ಲಿ ಇದನ್ನು ಕಂಪವಾತ ಅಂತಲೂ ಹೇಳ್ತೇವೆ ನಾವು. ಸೊ ಏನು ಇದರ ಲಕ್ಷಣಗಳು? ಕ್ಲಿನಿಕಲಿ ಏನಂದರೆ ನಾವು 4 ಇಂಪಾರ್ಟೆಂಟ್ ಫೀಚರ್ಸ್ಗಳನ್ನು ನಾವು ಪಾರ್ಕಿನ್ಸನ್ಸ್ ಲಕ್ಷಣಗಳು ಅಂತ ಹೇಳ್ತೇವೆ. ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳೋದು ಟ್ರ್ಯಾಪ್ ಫೀಚರ್ಸ್ ಅಂತೇಳಿ. ಟ್ರ್ಯಾಪ್ ಅಂದರೆ ಟಿ ಅಂದರೆ ಟ್ರೆಮರ್ಸ್ ಅಥವಾ ನಡುಕು, ಕೈ ನಡುಕು ಬರುವಂಥದ್ದು. ಆರ್ ಅಂದರೆ ರಿಜಿಡಿಟಿ, ಸ್ಟಿಫ್ನೆಸ್, ಮೈ ಬಿಗುವಿಕೆ, ಮೈ ಟೈಟ್ ಆಗುತ್ತಲ್ಲ, ಅದನ್ನು ನಾವು ರಿಜಿಡಿಟಿ ಅಂತ ಹೇಳ್ತೇವೆ. ಮೂರನೇದು ಏಕೈನೇಸಿಯಾ, ಎ ಅಂದರೆ ಏಕೈನೇಸಿಯಾ ಅಥವಾ ಸ್ಲೋ, ಮಂದಗತಿ ಆಗೋದು, ಸ್ಲೋ ಆಗೋದು, ಕೆಲಸ ಕಾರ್ಯಗಳಲ್ಲಿ ಸ್ಲೋ ಆಗೋದು. ಮತ್ತು ಕೊನೆಯದಾಗಿ ಪಿ ಅನ್ನೋದು. ಪಿ ಅಂದರೆ ಪೋಸ್ಚುರಲ್ ಇನ್ಸ್ಟೆಬಿಲಿಟಿ. ಪೋಸ್ಚುರಲ್ ಇನ್ಸ್ಟೆಬಿಲಿಟಿ ಅಂದರೆ ನಡೀತಾ ಬೇಕಾದ್ರೆ ಬ್ಯಾಲೆನ್ಸ್ ಸರಿಯಿಲ್ಲ, ಜೋಲಿ ತಪ್ಪದಂಗೆ ಆಗುತ್ತೆ ಸ್ವಲ್ಪ. ಈ ಥರ ಆಗುವ ಲಕ್ಷಣಗಳು ಈ ಟ್ರ್ಯಾಪ್ ಫೀಚರ್ಸ್, TRAP ಅಂತ, ಈ ಟ್ರ್ಯಾಪ್ ಫೀಚರ್ಸ್ ಇದ್ದವರನ್ನು ನಾವು ಪಾರ್ಕಿನ್ಸನ್ಸ್ ಲಕ್ಷಣದ ಕಾಯಿಲೆಗಳು ಇದ್ದಾವೆ ಅಂತ ಹೇಳ್ತೇವೆ. ಸೊ ಈ ಪಾರ್ಕಿನ್ಸನ್ಸ್ ಲಕ್ಷಣದ ಕಾಯಿಲೆಗಳು ಇದ್ದವರಲ್ಲಿ ಯಾವ ಏಜ್ ಗ್ರೂಪಲ್ಲಿ ಕಾಮನ್ನಾಗಿ ಕಾಣಿಸ್ಕೋಬೋದು? ನಾರ್ಮಲ್ ಆಗಿ ಯೂಶಲಿ 60ರ ಸುತ್ತಮುತ್ತ ಅಥವಾ 60ರಿಂದ 65 ಅಂತ ಹೇಳ್ತೀವಿ. ಆದರೆ ಇಂಡಿಯಾದಲ್ಲಿ ಪಾರ್ಕಿನ್ಸನ್ಸ್ ಕಾಯಿಲೆ ಆಲ್ಮೋಸ್ಟ್ ಅಬೌಟು ಒಂದು ದಶಕದ ಮೊದಲು ಶುರುವಾಗುತ್ತೆ. ಅಂದರೆ ಆವ್ರೇಜ್ ಏಜ್ ಆಫ್ ಆನ್ಸೆಟ್ ಆಫ್ ಪಾರ್ಕಿನ್ಸನ್ ಡಿಸೀಸ್ ಇಂಡಿಯಾದಲ್ಲಿ 50ರಿಂದ 55ರ ನಡುವೆ ಇದೆ. ಸೊ ಇಂಡಿಯಾದ ಪೇಷಂಟ್ಸ್ಗಳು, ಇಂಡಿಯಾದಲ್ಲಿರೋ ಜನರಿಗೆ ಸ್ವಲ್ಪ ಜಲ್ದಿ ಬರೋಕ್ಕೆ ಸಾಧ್ಯತೆ ಇದೆ. ಸೊ ಪಾರ್ಕಿನ್ಸನ್ ಡಿಸೀಸ್ ಯಾಕೆ ಆಗುತ್ತೆ? ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಆಗೋದಕ್ಕೆ ಬಹಳಷ್ಟು ಬೇರೆ ಬೇರೆ ಥರದ ಕಾರಣಗಳಿದೆ. ನಾರ್ಮಲಿ ಇದಕ್ಕೆ ನಾವೇನಂತೇವೆ ಅಂದರೆ ಜೆನೆಟಿಕ್ಸ್ ಮತ್ತು ಎಪಿಜೆನೆಟಿಕ್ಸ್ ಅಂತ ಹೇಳಿ. ಜೆನೆಟಿಕ್ಸ್ ಅಂದರೆ ನಿಮ್ಮ ಜೀನ್ಸ್ಗಳು, ನಿಮ್ಮ ಅನುವಂಶಿಯಲ್ಲಿರೋಂಥ ರಿಸ್ಕ್ಗಳು, ಅದು ನಾವು ಒಂದು ಬೀಜ. ನಾನು ಯೂಶಲಿ ಜನಕ್ಕೆ ಎಕ್ಸಾಂಪಲ್ ಕೊಡೋದೇನೆಂದರೆ ಪಾರ್ಕಿನ್ಸನ್ ಡಿಸೀಸು ಬೀಜ ಒಂದು ಅನುವಂಶೀಯವಾಗಿರುವಂಥ ಲಕ್ಷಣ. ನಾವು ಹುಟ್ಟಿರ್ತೇವೆ ಆ ಜೀನ್ಸ್ಗಳು ರಿಸ್ಕ್ ಫ್ಯಾಕ್ಟರ್ಸ್ಗಳಿಂದ. ಆ ಜೀನು ಓವರ್ ಎ ಪೀರಿಯಡ್ ಆಫ್ ಟೈಮು ಕೆಲಸ ಸರಿಯಾಗಿ ಮಾಡೋದಿಲ್ಲ. ಅದಕ್ಕೆ ತಕ್ಕಂಗೆ ಎನ್ವಾರ್ನಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ನಾವು ಎಪಿಜೆನೆಟಿಕ್ಸ್ ಅಂತ ಹೇಳ್ತೇವೆ. ಎನ್ವಾರ್ನಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಕೆಲಸ ಕಾರ್ಯಗಳು, ನಾವು ಏನು ಊಟ ಮಾಡಿದ್ವಿ, ಎಷ್ಟು ಸ್ಟ್ರೆಸ್ ಇತ್ತು ಲೈಫಲ್ಲಿ, ಯಾವ ಥರ ಜ್ವರಗಳು, ಬೇರೆ ಬೇರೆ ಕಾಯಿಲೆಗಳು ಬಂದಿದ್ವು, ಅದರಿಂದ ಮಿದುಳ ಮೇಲೆ ಎಷ್ಟು ಮಟ್ಟಿಗೆ ಸ್ಟ್ರೆಸ್ ಆಗಿತ್ತು, ಇವು ಎಲ್ಲ ಒಂಥರ ಗೊಬ್ಬರದ ಥರ ಕೆಲಸ ಮಾಡುತ್ತೆ. ಸೊ ಆ ಬೀಜ, ಅನುವಂಶೀಯವಾಗಿರೋಂಥ ಬೀಜ ಸ್ಲೋಲಿ ಡೆವಲಪ್ ಆಗ್ತಾ ಹೋಗ್ಬಿಟ್ಟು ಡೆವಲಪ್ ಆಗ್ತಾ ಬಂದು ಏನಾಗುತ್ತೆ, ಗಿಡ ಒಂದು ಬೀಜ ಬೆಳೆಯುತ್ತೆ, ಬೆಳೆದು ಅದು ಒಂದು ಸಸಿಯಾಗಿ ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಈ ಥರ ಸಸಿಯಾಗಿ ಕಾಣಿಸ್ಕೊಳ್ಳೋಂಥ ಲಕ್ಷಣಗಳಿಗೆ ನಾವು ಯಾವಾಗ ಅದು ನೆಲ ಒಡೆದು ಹೊರಗಡೆ ಸಸಿಯಾಗಿ ಬರುತ್ತೆ, ಆ ಸಸಿಯಾಗಿ ಬಂದಿರೋ ಲಕ್ಷಣಗಳಿಗೆ ನಾವು ಏನಂತ ಹೇಳ್ತೇವೆ, ನಾವು ಅರ್ಲಿ ಪಾರ್ಕಿನ್ಸನ್ ಡಿಸೀಸ್ ಸಿಂಪ್ಟಮ್ಸ್. ಈ ಥರ ಬರೋ ಅರ್ಲಿ ಪಾರ್ಕಿನ್ಸನ್ ಡಿಸೀಸ್ಗಳು ನಾವು ಟ್ರೆಮರ್ಸ್, ಕೈ ನಡುಕಿರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ಈ ಥರವಾಗಿ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇದು ಸ್ಲೋಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೆಳ್ಕಂತ ಹೋಗುವಂಥ ಲಕ್ಷಣ. ಈ ಥರ ಬೆಳ್ಕಂತ ಹೋಗೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ನಮ್ಮ ಕಾಯಿಲೆ ಸ್ಪೀಡು, ಕಾಯಿಲೆ ಇದ್ರ ಮೇಲೆ ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ. ಈ ಚೇಂಜಸ್ಗಳು ಆಗೋದ್ರಿಂದ ಆ ಸಸಿ ಏನಾಗುತ್ತೆ, ಬೆಳೀತಾ ದೊಡ್ಡಕ್ಕಾದಂಗೆ ನಾವು ಅದನ್ನು ಮೋಟಾರ್ ಲಕ್ಷಣಗಳು, ಮೋಟಾರ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಸೊ ಪಾರ್ಕಿನ್ಸನ್ ಡಿಸೀಸಲ್ಲಿ ನಾವು ಸಿಂಪಲ್ಲಾಗಿ ಎಕ್ಸಾಂಪಲ್ ಕೊಡೋದು ಅಂದರೆ ಗಿಡದಿಂದ, ಅಂದರೆ ನೆಲದಿಂದ ಮೇಲೆ ಕಾಣಿಸೋಂಥ ಲಕ್ಷಣಗಳು ನಾವು ಮೋಟಾರ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ನೆಲದಿಂದ ಕೆಳಗಡೆ ಕಾಣಿಸೋ ಲಕ್ಷಣಗಳು ನಾವು ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ನಾವು. ಸೊ ಮೋಟಾರ್ ಸಿಂಪ್ಟಮ್ಸ್ ಅಂದರೆ ನಡುಕು, ನಾನು ಹೇಳಿದ್ನಲ್ಲ ಟ್ರ್ಯಾಪ್ ಫೀಚರ್ಸ್, ನಡುಕು, ಸ್ಲೋ ಆಗೋದು, ಸ್ಟಿಫ್ನೆಸ್ ಆಗೋದು, ನಡೆಯೋದಲ್ಲಿ ಡಿಫ್ರೆನ್ಸ್ ಕಾಣಿಸ್ಕೊಳ್ಳೋದು, ಅಥವಾ ಸಿಂಪಲ್ ಆಗಿ ಧ್ವನಿ ಸಣ್ಣಕ್ಕಾಗುವಂಥ ವೀಕ್ನೆಸ್ ಇನ್ ವಾಯ್ಸು, ಮುಖದಲ್ಲಿ ಕಳೆ ಇಲ್ಲ ಅಂತ ಮಾಸ್ಕ್ ಫೇಸಸ್ ಅಂತ ಹೇಳ್ತೀವಿ, ಅಥವಾ ದೂಗು ಪೋಸ್ಚರ್ ಬರುವಂಥದ್ದು, ಹ್ಯಾಂಡ್ ರೈಟಿಂಗ್ ಸಣ್ಣಕ್ಕಾಗುವಂಥದ್ದು, ಅಥವಾ ಸಣ್ಣ ಸಣ್ಣ ಕೆಲಸ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು.
ಅದೇ ಥರ ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಂದರೆ ಕಾಣಿಸೋದಿಲ್ಲ. ಹೆಂಗೆ ಗಿಡದ ಮೇಲ್ಗಡೆ ಎಷ್ಟು ಕಾಣಿಸುತ್ತೆ ನಮಗೆ ಕಾಣಿಸ್ಲಾರ್ದೇ ಅದರ ಕೆಳಗಡೆ ರೂಟ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು. ಆ ರೂಟ್ ಸಿಸ್ಟಮ್ ಕಾಣಿಸ್ಲಾರ್ದೆ ಎಷ್ಟು ದೊಡ್ಡಕ್ಕಿರುತ್ತೆ ಅಷ್ಟೇ ಲಕ್ಷಣಗಳು ಪಾರ್ಕಿನ್ಸನ್ ಡಿಸೀಸಲ್ಲೂ ಇರುತ್ತೆ. ಅದನ್ನು ನಾವು ಬೇರೆ ಬೇರೆ ಲಕ್ಷಣಗಳಾಗಿ ನೋಡ್ಬೋದು. ಒಂದು, ತಲೆ ಸುತ್ತು, BP ಹೆಚ್ಚು ಕಡಿಮೆ ಆಗುವಂಥದ್ದು, ನಿಮ್ಮ ಲೈಂಗಿಕ ಸಮಸ್ಯೆಗಳು ಇರುವಂಥದ್ದು, ಮೋಷನ್ಸ್ ಅಂದರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳ್ತೇವೆ ಅದಕ್ಕೆ ಸಂಬಂಧಪಟ್ಟ ಲಕ್ಷಣಗಳು, ನಿದ್ದೆ ಡಿಸ್ಟರ್ಬೆನ್ಸ್ಗಳು, ನಿದ್ದೆಯಲ್ಲಿ ಕನ್ವರ್ಸೋದು, ನಿದ್ದೆಯಲ್ಲಿ ಮಾತಾಡೋದು, ಕೆಟ್ಟ ಕನ್ಸು ಬಟ್ ಕೂಗಾಡೋದು. ಜನಲ್ಲಿ ಹೇಳ್ತಾರೆ ಸರ್, ಪಕ್ಕದಲ್ಲಿ ಹೊಡೆದು ಬಿಡ್ತಾರೆ ಸರ್, ನಮಗೆ ಏನೋ ಮಾತಾಡ್ತಾರೆ ಎದ್ದು ಬಿಡ್ತಾರೆ ಕೂಗಾಡ್ತಾ. ಸೊ ಅದನ್ನು ನಾವು REM ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಈ ಥರ ನಿದ್ದೆ ಡಿಪ್ರೆಷನ್ಸ್ಗಳು, ಮಾನಸಿಕವಾಗಿ ಕೆಲವೊಂದು ಲಕ್ಷಣಗಳು ಅಂದರೆ ಅಲ್ಲಿ ಕೆಲವೊಂದು ಟೈಮ್ ಡಿಪ್ರೆಷನ್ ಥರ ಸಂಬಂಧಪಟ್ಟ ಲಕ್ಷಣಗಳು, ಉಚ್ಚೆ ಹೋಗೋ ಪ್ರಾಬ್ಲಮ್ಗಳು, ಅರ್ಜೆಂಟ್ ಆಗೋದು, ರಾತ್ರಿ ಹಗಲೆಲ್ಲ ಹೋಗುವಂಥ ಲಕ್ಷಣಗಳು, ಈ ಥರ ಲಾಸ್ ಆಫ್ ಸ್ಮೆಲ್, ಮಸಲ್ ಪೇನ್, ಈ ಥರ ಭಾಳಷ್ಟು ಥರದ್ದು ಮೋಟಾರ್ ಮತ್ತು ನಾನ್ ಮೋಟಾರ್ ಸಿಂಪ್ಟಮ್ಸ್ಗಳು ನಾವು ಪಾರ್ಕಿನ್ಸನ್ ಡಿಸೀಸಲ್ಲಿ ಕಾಣಿಸ್ಕೊಳ್ತೀವಿ. ಈ ಕಾಯಿಲೆ ಟೈಮ್ ಹೋಗ್ತಾ ಈ ಲಕ್ಷಣಗಳು ಎಲ್ಲ ದೊಡ್ಡಕ್ಕಾಗ್ತಾ ಹೋಗುತ್ತೆ. ಆದರೆ ಪಾರ್ಕಿನ್ಸನ್ಸ್ ಡಿಸೀಸು ಒಂದು ಏಜಿಂಗ್ ರಿಲೇಟೆಡ್ ಡಿಸಾರ್ಡರು ಎಲ್ಲಿ ಸಾಕಷ್ಟು ಥರದ ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳಿದ್ದಾವೆ. ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಅಂದರೆ ನಿಮಗೆ ಔಷಧಿ ಕೊಡೋದ್ರಿಂದ ಕಾಯಿಲೆಗಳ ಲಕ್ಷಣ ಸಾಕಷ್ಟು ಕಡಿಮೆ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ದೈನಂದಿನ ಕಾರ್ಯಕ್ರಮಗಳು ಏನಂದರೆ ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಸೊ ಸಾಕಷ್ಟು ಔಷಧಿ ಕೊಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಮಾತ್ರೆಗಳು ನಿಮಗೆ ಬೇರೆ ಬೇರೆ ಫೇಸಲ್ಲಿ ಹೆಂಗೆ ನಿಮಗೆ BP ಕಾಯಿಲೆ ಇದ್ದಲ್ಲಿ ಅಥವಾ ಸಕ್ಕರೆ ಕಾಯಿಲೆ ಇದ್ದ ಮೊದಲು ನಾವು ಎಕ್ಸಸೈಸ್ ಹೇಳ್ತೇವೆ, ಆಮೇಲೆ ಮಾತ್ರೆಗಳು ಕೊಡ್ತೇವೆ, ಆಮೇಲೆ ಇನ್ಸುಲಿನಿಗೆ ಹೋಗ್ತೀರಾ, ಹಾಗೆ ಪಾರ್ಕಿನ್ಸನ್ ಡಿಸೀಸಲ್ಲೂ ಎಕ್ಸಸೈಸಸ್ಸು, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟು, ಮತ್ತು ಅದಾಗಿದ್ಮೇಲೆ ಮಾತ್ರೆ ಇಲ್ಲಾಂದರೆ ಇಂಜೆಕ್ಷನ್ಸ್ ಇಲ್ಲಾಂದರೆ ಆಪ್ರೇಷನ್ಸ್ಗಳು ಕೂಡ ಇದೆ. ಅವೆಲ್ಲ ಮಾಡೋದ್ರಿಂದ ಸಾಕಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಎಲ್ಲರೂ ಕೇಳಿರ್ತೀರ ಲಿವೋಡೋಪಾ ಅನ್ನೋದು, ಡೋಪಮಿನ್ ಅನ್ನೋದು ಕಡಿಮೆ ಇರುತ್ತೆ, ಅದಕ್ಕೆ ಔಷಧಿ ಕೊಡ್ತೇವೆ ಅಂತ ಹೇಳಿ ಅದು ಕೊಡ್ತೇವೆ. ಮಿರಳಿನ ಆಪ್ರೇಷನ್ಸ್ಗಳು, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೇವೆ, DBS ಅಂತ ಕೇಳಿರ್ಬೋದು. ಸೊ ಈ ಥರ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಗಳು ಆಪ್ಷನ್ಸ್ಗಳೂ ಇದೆ. ಅದ್ರ ಜೊತೆಯಲ್ಲಿ ಮತ್ತೆ ನಮಗೆ ಏನು ನೋಡ್ತಾ ಇದ್ದೇವೆ ಅಂದರೆ ಇತ್ತೀಚೆಗೆ ಈಗ ನಾವು ಜನರಲ್ ಟ್ರೀಟ್ಮೆಂಟ್ ಬಿಟ್ಟು ಕಾಯಿಲೆ ಸ್ಪೆಸಿಫಿಕ್ ಟ್ರೀಟ್ಮೆಂಟಾಗಿ ಕೂಡ ಹೋಗ್ತಾ, ಅಂದರೆ ಪರ್ಸನಲೈಸ್ ಥೆರಪಿ ಅಂತೇವೆ. ಪರ್ಸನಲೈಸ್ ಥೆರಪಿ ಅಂದರೆ ನಿಮಗೆ ಏನು ಜೀನ್ ತೊಂದರೆ ಇದೆ ಅದ್ರ ಪ್ರಕಾರ ಏನಾರು ಔಷಧಿ ಮಾಡ್ಬೋದಾ, ಅಥವಾ ಬೇರೆ ಥರ ಲಕ್ಷಣಗಳಿಗೆ ಏನಾದ್ರು ಮಾಡಿ ಕಾಯಿಲೆಗಳಲ್ಲಿ ಏನು ಅಕ್ಯುಮುಲೇಟ್ ನರಗಳು ಕರಗ್ತಾ ಇದ್ದಾವಲ್ಲ ಅದನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯತೆ ಇದೆಯಾ, ಹೀಗೆ ಬೇರೆ ಬೇರೆ ಥರದ ಲಕ್ಷಣಗಳಿಗೆ ನಾವು ಔಷಧಿಗಳು ಕೊಡೋದ್ರಿಂದ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಾಧ್ಯತೆ. ನಾನು ಜನಕ್ಕೆ ಏನು ಹೇಳ್ತೇನೆ, ಸಿಂಪಲ್ಲಾಗಿ ಹೇಳೋದಂದರೆ 10 ಥಿಂಗ್ಸ್ ಎವ್ರಿ ಪಾರ್ಕಿನ್ಸನ್ ಪೇಷಂಟ್ ಶುಡ್ ನೋ. ಏನು? ನಂಬರ್ 1, ನೆವರ್ ಲೂಸ್ ಹೋಪ್. ಪಾರ್ಕಿನ್ಸನ್ಸ್ ಕಾಯಿಲೆ ಎದೆ ಒಡ್ಕೊಳ್ಳೋ ಅಂತ ಏನು ಕಾಯಿಲೆ ಅಲ್ಲ, ಸಾಕಷ್ಟು ಆರಾಮಾಗಿ ಟ್ರೀಟ್ಮೆಂಟ್ ಇರುವಂಥ ಕಾಯಿಲೆ. 2, ಲರ್ನ್ ಆ್ಯಸ್ ಮಚ್ ಆ್ಯಸ್ ಅಬೌಟ್ ಪಾರ್ಕಿನ್ಸನ್ ಡಿಸೀಸ್. ಅಂದರೆ ಕಾಯಿಲೆ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಏನೋ ಕೇಳಲಾರ್ದನಕ್ಕೆ ಹೆಸರು ಕೇಳಿ ಹೆದರ್ಕೋಬೇಡಿ. ತಿಳ್ಕೊಂಡಷ್ಟು ನಿಮಗೆ ಈಸಿ ಆಗುತ್ತೆ, ನಿಮಗೆ ಟ್ರೀಟ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ರಿಮೆಂಬರ್ ಜಸ್ಟ್ ಹೌ ಇಂಪಾರ್ಟೆಂಟ್ ಇಸ್ ಟು ಕೀಪ್ ಪಾಸಿಟಿವ್ ಆ್ಯಟಿಟ್ಯೂಡ್. ಅಂದರೆ ಯಾವುದೇ ಒಂದು ಕಾಯಿಲೆ ಬಗ್ಗೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಲ್ಲ, ಯಾವುದನ್ನು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಅದು ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಕಾಯಿಲೆ ಲಕ್ಷಣಗಳು ಎದ್ದು ಕಾಣಿಸೋದಿಲ್ಲ. ಯಾವುದ್ರ ಬಗ್ಗೆ ಜಾಸ್ತಿ ಅನವಶ್ಯಕವಾಗಿ ಕೊರಗಕ್ಕೆ ಶುರು ಮಾಡ್ತೀವಿ, ಇರಲಾರ್ದಿರೋ ಕಾಯಿಲೆಗಳನ್ನು ಎದ್ದು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ದೆನ್ ಟೇಕ್ ಮೆಡಿಕೇಷನ್ಸ್ ಎಕ್ಸಾಕ್ಟ್ಲಿ ಆನ್ ಟೈಮ್. ಅಂದರೆ ಮಾತ್ರೆಗಳು ಕರೆಕ್ಟಾಗಿ ತಗೋಬೇಕು. ನಂಬರ್ 5, ಮೇಂಟೈನ್ ಡೈಲಿ ಎಕ್ಸಸೈಸ್. ಅಂದರೆ ಡೈಲಿ ಕರೆಕ್ಟಾಗಿ ಟೈಮಿಗೆ ಎಕ್ಸಸೈಸಸ್ ಮಾಡುವಂಥದ್ದು. 6, ಈಟ್ ಹೆಲ್ತಿ. ಅಂದರೆ ಚೆನ್ನಾಗಿ ಊಟ ಮಾಡುವಂಥದ್ದು. 7, ಗೆಟ್ ಅಡೆಕ್ವೇಟ್ ಅಮೌಂಟ್ ಆಫ್ ಸ್ಲೀಪ್. ನಿದ್ದೆ ಭಾಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ಒಳ್ಳೆ ನಿದ್ದೆ ಮಾಡುವವನಿಗೆ ಅರ್ಧ ಕಾಯಿಲೆಗಳು ಬರೋದೇ ಇಲ್ಲ. 8, ಡೋಂಟ್ ಲೆಟ್ ದ ಡಿಸೀಸ್ ಟೇಕ್ ಓವರ್. ಅಂದರೆ ನಿಮ್ಮ ಯೋಚನೆಯಿಂದನೇ ಕಾಯಿಲೆ ಬಗ್ಗೆ ಯೋಚನೆ ಮಾಡಿ ಕಾಯಿಲೆ ಗೆಲ್ಲೋದಕ್ಕೆ ಬಿಡಬೇಡಿ. ಕಾಯಿಲೆ ಬಗ್ಗೆ ಬಿಟ್ಟು ಔಷಧಿಗಳು ತೊಗೊಂಡು ಚೆನ್ನಾಗಿ ಲೈಫನ್ನು ಲೀಡ್ ಮಾಡೋಕ್ಕೆ ಟ್ರೈ ಮಾಡಿರಿ. 9, ಟ್ರೈ ಅಟೆಂಡ್ ಸಪೋರ್ಟ್ ಗ್ರೂಪ್ಸ್. ಅಂದರೆ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್, 4 ಜನಗಳ ಜೊತೆಲಿ ಇರೋದು, ಮಾತಾಡೋದು, ಒಬ್ಬರ ಬಗ್ಗೆ ಮಾತಾಡೋದಿರ್ತದೆ, ಅದರಿಂದ ಅರ್ಧ ಕಾಯಿಲೆ ಲಕ್ಷಣಗಳು ಕಡಿಮೆ ಆಗುತ್ತೆ. 10, ಲೀವ್ ಈಚ್ ಡೇ ಟು ದ ಫುಲ್ಲೆಸ್ಟ್. ಸುಖವಾಗಿ ನೀವು ಇರೋ ದಿನಗಳನ್ನು ಆರಾಮಾಗಿ ಅನುಭವಿಸಿ. ಸಾಕಷ್ಟು ಉಳಿದ ಟ್ರೀಟ್ಮೆಂಟ್ ಆಪ್ಷನ್ಸ್ ನಮ್ಮ ಮೇಲೆ ಬಿಡಿ, ನಾವು ಕರೆಕ್ಟಾಗಿ ನೋಡ್ತೇವೆ, ಹೇಳ್ತೇವೆ. ಇಷ್ಟೊಂದು ಹೇಳಿ ನಾನೊಂದು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಒಂದು ಏನಂದರೆ ವಯಸ್ಸಿನ ಸಂಬಂಧಪಟ್ಟ ಕಾಯಿಲೆ, ಆದರೆ ಸಾಕಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ ಇರುವಂಥ ಕಾಯಿಲೆ. ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡಷ್ಟು ನಿಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಸಿಗುತ್ತೆ ಮತ್ತು ಒಳ್ಳೆ ಎಕ್ಸಸೈಸ್ಗಳಿಂದ ಕಾಯಿಲೆಗಳನ್ನು ತಟ್ಟಕ್ಕೆ ಸಾಧ್ಯ. ಇಷ್ಟೊಂದು ಹೇಳಿ ನಾನು ನಮಸ್ಕಾರ, ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.